ನಮಸ್ಕಾರ. ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟ ನಿಮ್ಮದು, ಬೆಂಬಲ ನಮ್ಮದು ಅನ್ನುವ ಅಡಿ ಬರಹದ ಜೊತೆಗೆ ಈ ಕಾರ್ಯಕ್ರಮ ನಿಮ್ಮನ್ನು ತಲುಪ್ತಾ ಇದೆ. ನಾವು ಸಮಾಜದಲ್ಲಿ ಪಡೆಯಬಹುದಾದಂತಹ ಸವಲತ್ತುಗಳಿಗಾಗಿ, ಸರ್ಕಾರದಿಂದ ಅಥವಾ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಪಡೆಯಬಹುದಾದಂತಹ ಅನುಕೂಲಗಳಿಗಾಗಿ ಅವುಗಳು ನಿರಾಕರಿಸಲ್ಪಟ್ಟಾಗ ನಡೆಸುವ ಹೋರಾಟದ ಮೂಲಕ ಬದುಕನ್ನು ಗಟ್ಟಿಗಳಿಸಿಕೊಳ್ಳಲು, ನಮ್ಮನ್ನು ನಾವೇ ಸುಭದ್ರವಾಗಿ ನೆಲೆಸುವಂತೆ ಮಾಡಲು ಈ ಕಾರ್ಯಕ್ರಮ ನಿಮಗೊಂದಷ್ಟು ಪ್ರೇರಣೆ ನೀಡಿದರೆ ನಮ್ಮ ಶ್ರಮ ಸಾರ್ಥಕ ಅನ್ನುವ ಹಾಗೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇನ್ನೊಂದು ಕಥೆಯ ಜೊತೆಗೆ ನಾವು ನಿಮ್ಮಲ್ಲಿ ಬರ್ತಾ ಇದ್ದೇವೆ. ಇಂದಿನ ಕಥೆ, ಯಾರ ತಪ್ಪು ಯಾರಿಗೆ ಶಿಕ್ಷೆ. 4 ಮಕ್ಕಳ ತಂದೆ, ಮಲೆಕುಡಿಯ ಜನಾಂಗದ ಶ್ರೀ ವೆಂಕಪ್ಪ ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದವರು. ಅನಕ್ಷರಸ್ಥರಾದ್ದರಿಂದ 30 ವರ್ಷಗಳಿಂದಲೂ ಕೂಲಿ ಮಾಡಿ ಜೀವನ ನಡೆಸಿದರು. ತನಗೆ ಬಂದ ಕಷ್ಟ ಮಕ್ಕಳಿಗೆ ಬರಬಾರದು, ಮಕ್ಕಳಾದರೂ ಓದಿ ಮುಂದೆ ಬರಬೇಕು ಎಂದು ಹಾತೊರೆದರು. ಅವರ ಮಕ್ಕಳಲ್ಲಿ ಹಿರಿಯವಳೇ ಜಾನಕಿ. ತಂದೆಯ ಆಸೆ ನೆರವೇರಿಸಲು ನಿಷ್ಠೆಯಿಂದ ಕಲಿತು BSc ಪಾಸಾದಳು. ಅದು ಪ್ರಥಮ ದರ್ಜೆಯಲ್ಲಿ. ಕೆಲಸಕ್ಕಾಗಿ ಪ್ರಯತ್ನಿಸಿದಳಾಕೆ. BSc ಪಾಸಾದವರಿಗೆ ಕೆಲಸವೆಲ್ಲಿಂದ ದೊರೆಯಬೇಕು? B.Ed ಮಾಡೋಣವೆಂದರೆ ಇನ್ನೂ 10,000 ರೂಪಾಯಿಗಳಾದರೂ ಬೇಕು. ಅದಾಗಲೇ ಆಕೆಯ ತಮ್ಮ ಸಂಜೀವ B.Com ಕಲಿಯುತ್ತಿದ್ದ. ಉಳಿದಿಬ್ಬರು ಹೈಸ್ಕೂಲ್ನಲ್ಲಿ ಕಲಿಯುತ್ತಿದ್ದರು. ಎಲ್ಲರ ಶಿಕ್ಷಣಕ್ಕೂ ಹಣ ಹೊಂದಿಸುವುದು ವೆಂಕಪ್ಪನವರಿಗೆ ಸಾಧ್ಯವಾಗಲಿಲ್ಲ. ಜಾನಕಿ ಬ್ಯಾಂಕಿನಲ್ಲಿ ಸಾಲ ತೆಗೆದು B.Ed ಮುಗಿಸಿದಳು. ಶಿಕ್ಷಕಿಯಾದ ಜಾನಕಿ B.Ed ಪದವಿ ದೊರೆತ ದಿನದಿಂದ ಕೆಲಸಕ್ಕಾಗಿ ಸಿಕ್ಕಲಿ ಅರ್ಜಿ ಸಲ್ಲಿಸಿದಳು. ಇದೇ ವೇಳೆ MSc ಪದವಿಯನ್ನು ಗಳಿಸಿದ್ರೂ ಕೆಲಸ ಮಾತ್ರ ಸಿಗಲಿಲ್ಲ. ಕೊನೆಗೆ ಉಡುಪಿ ತಾಲೂಕಿನ ಚೇರ್ಕಾಡಿಯಲ್ಲಿ ಖಾಸಗಿ ಆಡಳಿತಕ್ಕೊಳಪಟ್ಟ ಶಾರದಾ ಪ್ರೌಢಶಾಲೆಯಲ್ಲಿ ಸಹಾಯಕ ವಿಜ್ಞಾನ ಶಿಕ್ಷಕಿಯ ಹುದ್ದೆಗೆ ಆಯ್ಕೆಯಾದಳು. ಕೆಲಸಕ್ಕೆ ಸೇರಿದವಳೇ ತಂದೆಯ ಹೆಗಲಿಗೆ ಹೆಗಲು ನೀಡಿ ಸಂಸಾರದ ಭಾರವನ್ನು ಹೊತ್ತುಕೊಂಡಳು. ತಮ್ಮ ಸಂಜೀವನಿಗೆ M.Com ಕಲಿಯಲು ಪ್ರೋತ್ಸಾಹಿಸಿದಳು. ಕುಟುಂಬದ ಸಾಲವನ್ನು ಹಿಂತಿರುಗಿಸುವುದರ ಜೊತೆಗೆ ತಂಗಿ ವಾಸಂತಿಯ PUC ಕಲಿಕೆಯ ಹೊಣೆಯನ್ನೂ ಹೊತ್ತುಕೊಂಡಳು. ಜೀವನ ಸಾರ್ಥಕವೆನಿಸಿತು. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯು 2001-2002ನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಾಗಿ ಅರ್ಜಿಯನ್ನು ಆಹ್ವಾನಿಸಿತು. ಅದಾಗಲೇ MSc ಪರೀಕ್ಷೆಯಲ್ಲಿ ಪಾಸಾಗಿದ್ದ ಜಾನಕಿ ಈ ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಳು. ಮಲೆಕುಡಿಯ ಜನಾಂಗ ಪರಿಶಿಷ್ಟ ಪಂಗಡ ಎಂದು ಗುರುತಿಸಿಕೊಂಡದ್ದರಿಂದ, ಅದರಲ್ಲೂ ಮಹಿಳಾ ಮೀಸಲಾತಿಯೂ ಇದ್ದುದರಿಂದ ಜಾನಕಿಗೆ ಆಯ್ಕೆಯಾಗುವ ಉಜ್ವಲ ಅವಕಾಶವಿತ್ತು. ಫೆಬ್ರವರಿ 19, 2002ರಂದು ಮೈಸೂರು ವಿಭಾಗದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಿಂದ ದಾಖಲೆಗಳ ಪರಿಶೀಲನೆಯೂ ನಡೆಯಿತು. ತಾನು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದವಳೆಂದು ಮಂಗಳೂರಿನಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನೀಡಿದ ದೃಢ ಪತ್ರಿಕೆಗಳನ್ನು ಹಾಜರುಪಡಿಸಿದಳು. ಅಧಿಕಾರಿಗಳು ಆಕೆ ನೀಡಿದ ದಾಖಲೆಗಳನ್ನೆಲ್ಲ ಜಾಗೃತಿಯಾಗಿ ಪರಿಶೀಲಿಸಿ ಸಹಿ ಹಾಕಿದ್ರು. ಇದಾಗಿ ಸುಮಾರು 4 ತಿಂಗಳ ಅನಂತರ ಮೈಸೂರಿನ ಜಂಟಿ ನಿರ್ದೇಶಕರಿಂದ ಆದೇಶ ಬಂತು. ಜಾನಕಿಗೆ ಬಂಟ್ವಾಳ ತಾಲೂಕಿನ ಮೊಂಟೆಪದವು ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಹಾಯಕ ಶಿಕ್ಷಕಿಯಾಗಿ ನೇಮಕವಾಗಿತ್ತು. ಇಡೀ ಕುಟುಂಬ ಅಂದು ಹಬ್ಬವನ್ನಾಚರಿಸಿತು. ಮಗಳ ಸಾಧನೆಗಾಗಿ ವೆಂಕಪ್ಪ ಹೆಮ್ಮೆ ಪಟ್ಟುಕೊಂಡರು. ಈ ಆದೇಶ ಸ್ವೀಕರಿಸಿದ 15 ದಿನಗಳ ಒಳಗಾಗಿ ಅಭ್ಯರ್ಥಿಯ ನೇಮಕಾತಿ ಮಾಡಿರುವ ಸಂಸ್ಥೆಯಲ್ಲಿ ಕರ್ತವ್ಯದ ಮೇಲೆ ಹಾಜರಾಗಲು ಸೂಚಿಸಲಾಗಿತ್ತು. ಹಾಗಾಗಿ ಒಂದೇ ವಾರದೊಳಗೆ ತಾನು ಈಗಾಗಲೇ ಉದ್ಯೋಗದಲ್ಲಿರುವ ಚೇರ್ಕಾಡಿಯ ಶಾರದಾ ಪ್ರೌಢಶಾಲೆಗೆ ರಾಜೀನಾಮೆ ಸಲ್ಲಿಸುವುದು ಅನಿವಾರ್ಯವಾಯಿತು. ಶಾರದಾ ಪ್ರೌಢಶಾಲೆಯಲ್ಲಿ ಜಾನಕಿ ಈಗಾಗಲೇ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದಳು. ಶಾಲಾಡಳಿತಕ್ಕೂ ಈಕೆಯ ಕರ್ತವ್ಯ ಪಾಲನೆ ಖುಷಿ ತಂದಿತ್ತು. ಆದರೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ದೊರೆತಾಗ ಇಲ್ಲವೆನ್ನಲಾದೀತೆ. ಜಾನಕಿಯ ಉತ್ತರೋತ್ತರ ಅಭಿವೃದ್ಧಿಯ ಏಕಮಾತ್ರ ಉದ್ದೇಶದಿಂದ ಶಾಲಾಡಳಿತ ಆಕೆಯ ರಾಜೀನಾಮೆಯನ್ನು ಸ್ವೀಕರಿಸಿತು. ರಾಜೀನಾಮೆ ನೀಡುವ ಮೊದಲು ಜಾನಕಿ ಜಂಟಿ ನಿರ್ದೇಶಕರ ಆದೇಶದ ಪ್ರತಿಯೊಂದು ವಾಕ್ಯವನ್ನು ಜಾಗ್ರತೆಯಾಗಿ ಓದಿದಳು. ಹೆಸರು, ವಿಳಾಸ ಎಲ್ಲವೂ ಸರಿಯಾಗಿದ್ದವು. ಆದರೆ ಮೀಸಲಾತಿ ಪ್ರವರ್ಗದಲ್ಲಿ ಪರಿಶಿಷ್ಟ ಪಂಗಡ ಎಂದಿರುವುದರ ಬದಲಾಗಿ ಪರಿಶಿಷ್ಟ ಜಾತಿ ಎಂದು ಬರೆಯಲಾಗಿತ್ತು.
ಕೂಡಲೇ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಪತ್ರ ಬರೆದು ಜಾನಕಿ ಈ ತಪ್ಪನ್ನು ಸರಿಪಡಿಸಲು ವಿನಂತಿಸಿದಳು. ಜಂಟಿ ನಿರ್ದೇಶಕರಿಂದ ಈ ತಪ್ಪನ್ನು ಸರಿಪಡಿಸುವ ಯಾವ ಆದೇಶವೂ ಬರಲಿಲ್ಲ. ಈ ತಪ್ಪನ್ನು ಸರಿಪಡಿಸದೆ ಈಗಾಗಲೇ ಇದ್ದ ಕೆಲಸಕ್ಕೆ ರಾಜೀನಾಮೆ ನೀಡಲು ಜಾನಕಿಗೆ ಧೈರ್ಯ ಬರಲಿಲ್ಲ. ಅಂತೂ ಈ ಅಧಿಕಾರಿಯನ್ನು ಸಂಪರ್ಕಿಸಿ ತನ್ನ ಆದೇಶದಲ್ಲಿರುವ ಸಮಸ್ಯೆಯನ್ನು ತಿಳಿಸಿದಳು. ಈಗಾಗಲೇ ಆದೇಶ ನೀಡಿರುವುದರಿಂದ ನಿಯುಕ್ತಿಗೊಳಿಸಲಾದ ವಿದ್ಯಾಸಂಸ್ಥೆಗೆ ಕರ್ತವ್ಯಕ್ಕೆ ಹಾಜರಾಗಲು ಜಂಟಿ ನಿರ್ದೇಶಕರು ಸೂಚಿಸಿದರು. ದಿನಾಂಕ 14/6/2002 ಜಾನಕಿ ಮೊಂಟೆಪದವು ಪ್ರೌಢಶಾಲೆಯಲ್ಲಿ ಉದ್ಯೋಗಿಯಾಗಿ ಸೇರಿದರು. ಸೇರುವ ಮುನ್ನ ಪುನಃ ಮುಖ್ಯೋಪಾಧ್ಯಾಯರು ಆಕೆಯ ಎಲ್ಲ ದೃಢಪತ್ರಿಕೆಗಳನ್ನು ವಿವರವಾಗಿ ಪರಿಶೀಲಿಸಿದರು. ಅನಿರೀಕ್ಷಿತ ಹೊಡೆತ. ಸುಮಾರು 52 ದಿನಗಳ ಕಾಲ ಜಾನಕಿ ಹೊಸ ಶಾಲೆಯಲ್ಲಿ ಶಿಕ್ಷಕಿಯಾಗಿ ದುಡಿದ ಅನಂತರ ಆಗಸ್ಟ್ 5, 2002 ಮುಖ್ಯೋಪಾಧ್ಯಾಯರು ಜಾನಕಿಯ ಕೈಗೆ ಪತ್ರವೊಂದನ್ನು ನೀಡಿದರು. ಅದನ್ನೋದಿದ ಜಾನಕಿಗೆ ಕಣ್ಣು ಕತ್ತಲೆ ಬಂತು. ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ಆಕೆಯನ್ನು ಕೆಲಸದಿಂದ ಬಿಡುಗಡೆ ಮಾಡಿದ ಆದೇಶವಿದು. ಇನ್ನು ಕೆಲಸಕ್ಕೆ ಬರುವುದು ಬೇಡ ಎಂದರು ಮುಖ್ಯೋಪಾಧ್ಯಾಯರು. ಆಕೆ ಚೇರ್ಕಾಡಿಯ ಶಾರದಾ ಹೈಸ್ಕೂಲಿನಲ್ಲಿ ಸಂತೋಷದಿಂದಿದ್ದಳು. ಇದೊಂದು ಸರ್ಕಾರಿ ಕೆಲಸ, ಇಲ್ಲಿ ಪ್ರಮೋಷನ್ ದೊರೆಯುತ್ತದೆ ಎಂಬ ಒಂದೇ ಉದ್ದೇಶದಿಂದ ಅಲ್ಲಿ ರಾಜೀನಾಮೆ ನೀಡಿ ಇಲ್ಲಿ ಸೇರಿದ್ದಳು. ಇದೀಗ ಇಲ್ಲಿಯೂ ಅಲ್ಲ, ಅಲ್ಲಿಯೂ ಇಲ್ಲ. ಗಂಡ ಹೊಸ ಸೀರೆ ತರುತ್ತಾನೆಂದು ಇದ್ದ ಸೀರೆಯನ್ನು ಸುಟ್ಟವಳಂತಾಗಿತ್ತು ಆಕೆಯ ಕಥೆ. ಅಸಹಾಯಕಳಾದ ಜಾನಕಿ ತನ್ನ ಅದೃಷ್ಟವನ್ನು ಹಳೆಯುವುದನ್ನು ಬಿಟ್ಟು ಬೇರೇನೂ ಮಾಡಿಯಾಳು. ಕೊನೆಗೆ ಬೆಳ್ತಂಗಡಿ ಶಾಸಕ ಪ್ರಭಾಕರ ಬಂಗೇರರನ್ನು ಭೇಟಿಯಾಗಿ ತನ್ನ ಸಮಸ್ಯೆಯನ್ನು ತಿಳಿಸಿದಳು. ಶಾಸಕರು ಮೈಸೂರಿನಲ್ಲಿರುವ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಪತ್ರ ಬರೆದು ಇಲಾಖೆಯಿಂದಲೇ ತಪ್ಪುಗಳು ನಡೆದಿರೋದ್ರಿಂದ ಅಭ್ಯರ್ಥಿಯ ಆಯ್ಕೆಯನ್ನು ಅಸಿಂಧುಗೊಳಿಸಿರುವುದು ಸಮಂಜಸವಲ್ಲ, ಸಮಸ್ಯೆಯನ್ನು ಬಗೆಹರಿಸಿರಿ ಎಂದು ಕೋರಿಕೊಂಡರು. ಈ ಪತ್ರ ಬರೆದು ಇದೀಗ 3 ತಿಂಗಳಾದರೂ ಜಂಟಿ ನಿರ್ದೇಶಕರಿಂದ ಉತ್ತರವಿಲ್ಲ. ಯಾವ ತಪ್ಪನ್ನು ಮಾಡದ ಜಾನಕಿ ಈ ರೀತಿಯಾಗಿ ತನ್ನನ್ನು ತಾನೇ ಬಲಿಪಶುವಾಗಿ ರೂಪಿಸಿಕೊಂಡಂತಹ ರೀತಿಯ ಹಿನ್ನೆಲೆಯಲ್ಲಿ ಯಾವ ಕುತಂತ್ರ ಇತ್ತು? ಯಾವ ಅಧಿಕಾರಿ ಯಾವ ತಪ್ಪನ್ನು ಮಾಡಿದ ಕಾರಣ ಅದಕ್ಕೆ ಜಾನಕಿ ಬಲಿಪಶುವಾಗಬೇಕಾಯಿತು? ಯಾವ ಜನಪ್ರತಿನಿಧಿ ನಿಷ್ಕ್ರಿಯನಾಗಿ ಉಳಿದ ಕಾರಣದಿಂದಲಾಗಿ ಜಾನಕಿ ಈ ಸ್ಥಿತಿಗೆ ಬರುವಂತಾಯಿತು ಅನ್ನುವ ವಿಚಾರಗಳ ಬಗ್ಗೆ ನಮ್ಮ ಜೊತೆ ವಿವರಗಳನ್ನು ಹಂಚಿಕೊಳ್ಳಲು ಮತ್ತು ಮಾಹಿತಿಗಳನ್ನು ನೀಡಲು ಈ ಕಥೆಯ ಹಿನ್ನೆಲೆಯಲ್ಲಿ ಸಶ್ರಮವಾಗಿ ಕೆಲಸ ಮಾಡಿದಂತಹ ಬಳಕೆದಾರರ ವೇದಿಕೆಯ ಕಾರ್ಯಕರ್ತ ರವೀಂದ್ರನಾಥ್ ಶಾನ್ಭೋಗ್ ಅವರಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಳಿ ಶಾನ್ಭೋಗ್ ಅವರೇ, ಈ ರೀತಿಯಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ ಬಳಿಕ ಜಾನಕಿ ನಿಮ್ಮನ್ನು ಸಂಪರ್ಕಿಸಿದರು. ನಿಮ್ಮನ್ನು ಸಂಪರ್ಕಿಸಿದ ಹಿನ್ನೆಲೆಯಲ್ಲಿ ನೀವು ಅವರಿಗೆ ಯಾವುದಾದ್ರೂ ಕಾನೂನಿನ ಹೋರಾಟಕ್ಕೋ ಅಥವಾ ಇನ್ಯಾವುದಾದ್ರೂ ದಾರಿಯನ್ನು ಹೇಳಿದರೆ ಅಥವಾ ಏನು ನಡೀತಾ ಆಮೇಲೆ? ಆಕೆ ನೀಡಿದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದಾಗ ಮತ್ತು ಅವಳ ಹೇಳಿಕೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಒಂದು ತೋರಿತು ಅಂತೇಳಿದರೆ, ಇದು ಸಮಸ್ಯೆ ಉದ್ಭವ ಆದದ್ದು ಅಧಿಕಾರಿಗಳ ನೆಲೆಯಲ್ಲಿ. ಅವರು ಉದ್ದೇಶಪೂರ್ವಕವಾಗಿಯೋ ಅಥವಾ ನೆಗ್ಲಿಜೆನ್ಸ್ ಮೂಲಕವೋ ಏನೋ ಒಂದು ಆದೇಶ ನೀಡಿದರು. ಆ ಆದೇಶ ಕಾನೂನಿಗೆ ಬದ್ಧವಾಗಿಲ್ಲ ಅಂತ ಅದರ ನಂತರ ಅಂತ ಗೊತ್ತಾಯ್ತು ಅವರಿಗೆ. ಯಾಕಂದರೆ ಈ ಹುದ್ದೆ, ಈ ಲೆಕ್ಚರರ್ ಹುದ್ದೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟದ್ದು, ರಿಸರ್ವ್ ಆದದ್ದು, ಪರಿಶಿಷ್ಟ ಪಂಗಡಕ್ಕಲ್ಲ. ಈಕೆ ಪರಿಶಿಷ್ಟ ಪಂಗಡದವಳು. ಅದೇ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅವರು ಕೊಟ್ಟಿರಬಹುದು. ವಿಚಾರ ಅಲ್ಲಿ ಅಲ್ಲ. ಆದರೆ ಅದನ್ನು ನೇಮಕ ಮಾಡುವಾಗ ಆಗಲಿ ಪ್ರತಿಯೊಂದು ಹಂತದಲ್ಲಿ ಅವರು ಅದನ್ನು ನೋಡಬೇಕಿತ್ತು. ಯಾಕಂದರೆ ಅಲ್ಲೆಲ್ಲ ಇರ್ತದೆ, ಇಂಟರ್ವ್ಯೂಡ್ ಬೈ, ಸ್ಕ್ರೂಟಿನೈಸ್ಡ್ ಬೈ, ಚೆಕ್ಡ್ ಬೈ, ಇದೆಲ್ಲ ಇರ್ತದೆ. ಎಲ್ಲರೂ ಸಹಿ ಆಗಬೇಕಾಗ್ತದೆ. ಈ ಅಧಿಕಾರಿಗಳೆಲ್ಲ ನೆಗ್ಲಿಜೆನ್ಸ್ ಮಾಡಿದರು. ಕೊನೆಗೆ ಆ ಶಾಲೆಯ ಮುಖ್ಯೋಪಾಧ್ಯಾಯರಾದರೂ ನೋಡಬೇಕಿತ್ತು. ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಾಗ ಇದೆಲ್ಲ ಸರಿ ಉಂಟಂತ ಅವರೂ ನೋಡಿಲ್ಲ. ಅಂತೂ ಅಧಿಕಾರಿ ವರ್ಗದಲ್ಲಿ ಸಮಸ್ಯೆ ಉದ್ಭವ ಆಯಿತು. ಈ ತಪ್ಪನ್ನು ಆ ಕ್ಷಣವೇ ಜಾನಕಿಯವರು ಮೌಖಿಕವಾಗಿಯೋ ಅಥವಾ ಪತ್ರಮುಖೇನೋ ತಿಳಿಸುವಂಥ ಪ್ರಯತ್ನ ಮಾಡಿದರು. ಹೌದು, ಅವಳು ಪ್ರಯತ್ನ ಮಾಡಿದ್ಲು.
ನೇರವಾಗಿ ಪತ್ರ ಬರೆದ್ರು. ಹೀಗೆ ನನಗೆ ಆದೇಶ ಬರುವಾಗ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಬಂದಿದೆ, ನಾನು ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲ, ನಾನು ಶೆಡ್ಯೂಲ್ಡ್ ಟ್ರೈಬ್, ಪಂಗಡದವಳು ಅಂಥೇಳಿ, ಅನುಸೂಚಿತ ಪಂಗಡದವಳು ಅಂತ ಸ್ಪಷ್ಟವಾಗಿ ಪತ್ರ ಬರೆದಿದ್ಲು. ಆ ಪತ್ರದ ಪ್ರತಿಯೂ ನಮ್ಮ ಹತ್ರ ಇದೆ. ಕೊನೆಗೆ ಅದರಿಂದ ಏನೂ ಉತ್ತರ ಬರಲಿಲ್ಲ. ಕೊನೆಗೆ ಅವರಿಗೆ ಒಂದು ಮೌಖಿಕ ಆದೇಶ ಬಂತು, ನಿಮಗೆ ಆದೇಶ ಕಳಿಸಿ ಆಗಿದೆ, ನೀವು ಆದೇಶದ ಪಾಲನೆ ಮಾಡಿ ಅಂತ, ಅಷ್ಟೇ ಆಯಿತು. ಈಗ ಅಧಿಕಾರಿಗಳ ನೆಲೆಯಲ್ಲಿ ಈ ಸಮಸ್ಯೆ ಉಂಟಾಯಿತು. ಆದರೆ ಶಾಸಕಾಂಗದವರಾದರೂ, ಅಂದರೆ ಅಲ್ಲಿಯ ಶಾಸಕರು ಅಥವಾ ವಿದ್ಯಾ ಸಚಿವರು ಯಾರಾದರೂ ಅವಳಿಗೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡ್ಬೋದಿತ್ತು. ಅವಳಿಗೆ ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ, ಎಲ್ಲ ಆಗಿದೆ, ಅವರು ಏನೂ ಮಾಡಿಲ್ಲ. ಕೊನೆಗೆ ನಮ್ಮ ಆರ್ಗನೈಸೇಷನ್ಗೆ ಬಂದಾಗ ಕೊನೆಯ ಒಂದು ದಾರಿಯನ್ನು ನಾವು ಪರಿಶೀಲಿಸಿತು. ಅದು ನ್ಯಾಯಾಂಗದ ದಾರಿ. ನ್ಯಾಯಾಂಗದ ಮೂಲಕ ಆಕೆಗೆ ಏನಾದರೂ ಪರಿಹಾರ ಸಿಗುತ್ತೋ ಅಂತ ಹೇಳಿ ನೇರವಾಗಿ ನಾವು ಹೈಕೋರ್ಟ್ ಅಡ್ವೊಕೇಟ್ ಇದ್ದಾರೆ ನಮ್ಮದು, ಶ್ರೀ GKV ಮೂರ್ತಿ ಅಂತೇಳಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿದಾಗ ಅವರೊಂದು ಮಾತು ಹೇಳಿದರು. ಅದು ಆಶ್ಚರ್ಯ ಉಂಟಾಯ್ತು ನಮಗೆ. ಅವರು ಹೇಳಿದರು, ನೇರವಾಗಿ ಹೇಳಿದರು, ಈ ಪ್ರಕರಣದಲ್ಲಿ ಯಾವ ಸಹಾಯವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ ಎಂದು ಕೇಳಿದೆ ನಾನು. ಆಗ ಅವರು ಹೇಳಿದರು, ಯಾವುದಾದ್ರೂ ಸರ್ಕಾರಿ ಹುದ್ದೆಯಲ್ಲಿ, ಉನ್ನತ ಹುದ್ದೆಯಲ್ಲಿದ್ದವರು ಅಥವಾ ರಾಜಕೀಯ ವ್ಯಕ್ತಿಗಳು ತಮ್ಮ ಕ್ಯಾಂಡಿಡೇಟ್ಸನ್ನು ಇಂತಹ ಪೋಸ್ಟ್ಗಳಿಗೆ ಹಾಕಬೇಕಂತಾದರೆ, ಇಂತಹ ಹುದ್ದೆಗಳಿಗೆ ತೂರಿಸಬೇಕಂತಾದರೆ ಅವರೇನು ಮಾಡಿದ್ರು, ಒಂದು ರಾಂಗ್ ಆರ್ಡರನ್ನು ಕೊಟ್ಬಿಡೋದು, ತಪ್ಪು ಆದೇಶವನ್ನು ಕೊಡೋದು, 3 ತಿಂಗಳಲ್ಲಿ ಅವರಿಗೆ ಡಿಸ್ಮಿಸ್ ಮಾಡಿದ ಹಾಗೆ ಮಾಡೋದು, ಮತ್ತೆ ಆದೇಶ ಕೊಡೋದು, ಡಿಸ್ಮಿಸ್ ಮಾಡುವ ಆದೇಶ ಕೊಡೋದು. ಆ ಡಿಸ್ಮಿಸ್ ಮಾಡುವ ಆದೇಶ ಇದೆಯಲ್ಲ, ಅದನ್ನು ತೆಗೆದುಕೊಂಡು ಆ ಹುಡುಗ ಹೈಕೋರ್ಟಿಗೆ ಹೋಗ್ತಾನೆ. ನನ್ನದು ಏನೂ ತಪ್ಪಿಲ್ಲದೆ ನನಗೆ ಕೆಲಸ ಕೊಟ್ಟರು, ಅದರ ನಂತರ ಈಗ ಇದು ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಸ್ಟೇ ತರೋದು. ಸ್ಟೇ ತಂದ ಮೇಲೆ ವರ್ಷಾನುಗಟ್ಟಲೆ ಅದು ಮುಂದೆ ಹೋಗ್ತಾ ಇರ್ತದೆ, ಈತ ಕೆಲಸ ಮಾಡ್ತಾ ಇರ್ತಾನೆ, ಅಂದರೆ ಕೆಲಸ ಮಾಡಿದ ಹಾಗೆ ಕಾಣಿಸ್ತಾ ಇರ್ತಾನೆ. ಹೌದು. ಇಂತಹ ಒಂದು ಹಿಂಬಾಗಿಲಿಂದ ಬರುವ ಒಂದು ಪ್ರಮೇಯವನ್ನು ಹೈಕೋರ್ಟ್ ಅಬ್ಸರ್ವ್ ಮಾಡಿ 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 ಅದರ ನಂತರ ಒಂದು ಸ್ಪಷ್ಟ ನಿರ್ದೇಶನ ನೀಡಿತು. ಇಂಥ ಯಾವುದೇ ಆದೇಶದಲ್ಲಿ ತಪ್ಪು ಉಂಟಾಗಿದ್ರೆ ಹೈಕೋರ್ಟಿಗೆ ನಾವು ಯಾವುದೇ ಎಂಟರ್ಟೈನ್ ಮಾಡೋದಿಲ್ಲ. ಆ ತಪ್ಪನ್ನು ಮೊದಲೇ ಅದನ್ನು ಹುಡುಕಬೇಕು, ಅದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಅಂತೇಳಿ. ಅದಕ್ಕೆ ನಮ್ಮ ಅಡ್ವೊಕೇಟ್ ಹೇಳಿದರು, ಈ ಆದೇಶ ನೀಡಿದವರ ವಿರುದ್ಧ ನಾವು ಕೆಲಸ ಮಾಡೋಕ್ಕೆ ಬರುತ್ತೆ, ಆದರೆ ಈಕೆಗೆ ನಮಗೆ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಅಂದರೆ ಈ ಪ್ರಕರಣದಲ್ಲಿ ಜಂಟಿ ನಿರ್ದೇಶಕರು ಆದೇಶ ನೀಡಿದ್ದಾರೆ, ತಪ್ಪು ಆದೇಶ ನೀಡಿದ್ದಾರೆ, ಅವರಿಗೆ ಶಿಕ್ಷೆ ಮಾಡಬಹುದು, ಆದರೆ ಈಕೆಗೆ ನ್ಯಾಯ ಒದಗಿಸಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಕೊಟ್ಟರು. ನೋಡಿ, ಅಂದರೆ ಇಲ್ಲಿ ಜಾನಕಿಯ ಕಥೆ ಈ ಲೇಖನದ ಆರಂಭದಲ್ಲಿ ನೀವೇ ಬರೆದ ಹಾಗೆ, ಜಾನಕಿ ಎನ್ನುವ ಹೆಸರಿಟ್ಟುಕೊಂಡವರ ಸ್ಥಿತಿಯೆಲ್ಲ ಹೀಗೆ ಏನೋ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯ ಜೊತೆಗೆ ಒಂದು ರೀತಿಯಲ್ಲಿ ಒಂದು ಅರ್ಧ ವಿರಾಮವನ್ನು ಹೇಳುವಲ್ಲಿಗೆ ತಲುಪಿದೆ. ಪ್ರಿಯ ವೀಕ್ಷಕರೇ, ಈಗ ನೀವು ಹೇಳಬೇಕಿದೆ. 5 ನಿಮಿಷಗಳ ವಿರಾಮದ ಸಮಯ ನಿಮಗೆ ಸಿಗಲಿಕ್ಕಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಈ ಸಮಸ್ಯೆ ನಿಮ್ಮದಾಗಿದ್ದರೆ ನಿಮ್ಮ ಉತ್ತರ, ನಿಮ್ಮ ಪರಿಹಾರ ಏನಿರ್ತಿತ್ತು? ನೀವು ಈ ಪ್ರಶ್ನೆಗೆ ಯಾವ ರೀತಿಯ ಉತ್ತರವನ್ನು ಕಂಡುಕೊಳ್ತಾ ಇದ್ರಿ? ಒಂದು ರೀತಿಯಲ್ಲಿ ಜನಪ್ರತಿನಿಧಿಗಳಿಂದ ಯಾವ ಸಹಾಯ ಸಹಕಾರ ಇಲ್ಲ, ನಿಷ್ಕ್ರಿಯತೆ. ಅಧಿಕಾರಿ ವರ್ಗದವರು ಬೇಕಾಗಿಯೇ ಇಂತಹ ಕುತಂತ್ರವನ್ನು ಹೆಣೆದು ಜಾನಕಿಯನ್ನು ಅದರಲ್ಲಿ ಸಿಲುಕಿಸಿದ್ದಾರೆ. ಹೀಗಾಗಿ ಅಲ್ಲಿಂದ ಯಾವುದೇ ಬಿಡುಗಡೆಯನ್ನು ನಿರೀಕ್ಷಿಸುವುದಂತೂ ಬಿಡುಗಡೆ ಆದೇಶದ ಹೊರತು ಮತ್ತೆಲ್ಲ ಸುಳ್ಳು. ಮತ್ತೆ ಉಳಿದಿದ್ದ ಏಕೈಕ ದಾರಿ ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೂ ಕೂಡ ಈಗಾಗಲೇ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ಹೇಳಿದ ಹಾಗೆ ಇಂತಹ ವ್ಯೂಹಗಾರಿಕೆಯನ್ನು ಅನುಭವಿಸಿ ಸೋತಿದ್ದಂತಹ ಹೈಕೋರ್ಟ್ ಇಂತಹ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಗಳನ್ನು ಅಥವಾ ಸ್ಟೇ ಆರ್ಡರ್ಗಳನ್ನು ಕೊಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದ ಹಿನ್ನೆಲೆಯಲ್ಲಿ ಜಾನಕಿಗೆ ಏನಾಗಿರ್ಬೋದು, ಏನಾಯಿತು ಮುಂದೆ? ನೀವು ಯೋಚಿಸಿ. 5 ನಿಮಿಷಗಳ ವಿರಾಮದ ಬಳಿಕ ನಾವು ಮತ್ತೆ ತೆರೆದುಕೊಳ್ತೇವೆ ನಿಮ್ಮ ಜೊತೆ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗಬೇಡಿ, ಮತ್ತೆ ಮಾತನಾಡೋಣ.